ಹಾಯ್ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ರೋಡ್ ಮ್ಯಾಪನ್ನು ಕಲಿಸ್ತಿದ್ದೇನೆ. ಸೊ ಈ ರೋಡ್ ಮ್ಯಾಪ್ ಎಂತಕ್ಕೆ ಇರುವುದು ಅಂತ ಹೇಳಿದರೆ, ಈಗ ತುಂಬ ಜನರಿಗೆ ವೆಬ್ ಡೆವಲಪ್ಮೆಂಟ್ ಕಲಿಬೇಕು, ಒಂದು ಕೋಡರ್ ಆಗಬೇಕು, ಸಾಫ್ಟ್ವೇರ್ ಡೆವಲಪರ್ ಆಗಬೇಕು ಅಂತೆಲ್ಲ ಮನಸ್ಸಲ್ಲಿ ಇರ್ತದೆ. ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು ಅಂತ. ನಾನೊಂದು ಕೋರ್ಸ್ ತಗೊಳ್ಬೇಕಾ, ಅಥವಾ ಯೂಟ್ಯೂಬಲ್ಲಿ ಫ್ರೀ ವೀಡಿಯೋಸ್ ಉಂಟಾ, ಅಥವಾ ನಾನು ಎ ಐ ಒಟ್ಟಿಗೆ ಕ್ವಶನ್ ಕೇಳಿಕೊಂಡು ಕಲಿಬೋದಾ? ಕಲೀಲಿಕ್ಕೆ ಹಲವಾರು ಮೆಥಡ್ಸ್ಗಳಿವೆ. ಬಟ್ ಒಂದು ರೋಡ್ ಮ್ಯಾಪ್ ನಿಮ್ಮ ಹತ್ರ ಇದ್ದರೆ ನಿಮಗೆ ಎಂತ ಕಲಿಬೇಕು, ಅದನ್ನು ಯಾವ ರೀತಿ ಪ್ರೊಸೀಡ್ ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಾಗ್ತದೆ. ಎಂತಕ್ಕಂತೇಳಿದರೆ ತುಂಬ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಸೊ ಅದರಿಂದ ಒಂದು ರೋಡ್ ಮ್ಯಾಪ್ ತುಂಬ ಅಗತ್ಯಕರ. ಸೊ ಅದರಿಂದ ಈ ವಿಡಿಯೋನು ಕೊನೆ ತನಕ ನೋಡಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೋಸ್ಕರ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟನ್ನು ಕಲಿಬೇಕಂತೇಳಿದರೆ ನೀವು ಬೇಸಿಕ್ಸನ್ನು ಕರೆಕ್ಟಾಗಿ ಕಲಿಬೇಕು. ಇದು ಬೇಸಿಕ್ಸ್ ಯಾವ ರೀತಿ ಇರ್ತದೆ ಅಂತೇಳಿದರೆ, ಇದರಲ್ಲಿ ನಿಮಗೆ HTML, CSS ಮತ್ತು ಜಾವಾಸ್ಕ್ರಿಪ್ಟ್ ಈ 3 ವಿಷಯವನ್ನು ನೀವು ಕರೆಕ್ಟಾಗಿ ಕಲಿಬೇಕು. ಓಕೆ, ಇದು ಕಲೀಲಿಕ್ಕೆ ತುಂಬ ಸುಲಭ ಸಹ, ಅಷ್ಟಂತ ಕಷ್ಟಕರ ಇಲ್ಲ. ಅಂದರೆ ನಿಮಗೆ ಯಾವುದಾದ್ರೂ ಒಂದು ಈಗ ಸಿ ಪ್ರೋಗ್ರಾಮ್ ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲ ಕಲೀಲಿಕ್ಕೆ ನಿಮಗೆ ಕಷ್ಟ ಅಂತೇಳಿ ಅನ್ನಿಸ್ಬೋದು, ಜಸ್ಟ್ ಇನ್ ಕೇಸ್ ನೀವು ಬಿಗಿನರ್ ಆಗಿದ್ದರೆ. ಬಟ್ ನಿಮಗೆ HTML, CSS ಮತ್ತು ಜಾವಾಸ್ಕ್ರಿಪ್ಟ್ ಕಲೀಲಿಕ್ಕೆ ಉಂಟಲ್ಲ, ಅಷ್ಟಂತ ಕಷ್ಟ ಅಂತೆಲ್ಲ ಅನ್ನಿಸೋದಿಲ್ಲ. ಎಂತಕ್ಕಂದರೆ ಇದು ತುಂಬ ಬೇಸಿಕ್ಸ್. ಈವನ್ ತುಂಬ ದೊಡ್ಡ ಸಾಫ್ಟ್ವೇರ್ ಡೆವಲಪರ್ಸ್ಗಳು ಇರ್ತಾರಲ್ಲ, ನಮ್ಮ ಗೂಗಲ್, ಫೇಸ್ಬುಕ್ ಮತ್ತು ಹಲವಾರು ರೀತಿಯ ಕಂಪನೀಸ್ಗಳಲ್ಲಿ ವರ್ಕ್ ಮಾಡ್ತಾರಲ್ಲ, ಅವರು ಸಹ HTML, CSS ಮತ್ತು ಜಾವಾಸ್ಕ್ರಿಪ್ಟ್ ಕಲಿತೇ ಅವರು ಮುಂದೆ ಬಂದದ್ದು. ಎಂತಕ್ಕಂತೇಳಿದರೆ ಈ ಬೇಸಿಕ್ಸ್ ಉಂಟಲ್ಲ ತುಂಬ ಇಂಪಾರ್ಟೆಂಟ್. ಈ ಬೇಸಿಕ್ಸ್ ನೀವು ಸ್ಕಿಪ್ ಮಾಡಲಿಕ್ಕೆ ಆಗೋದಿಲ್ಲ. ಎಂತಕ್ಕಂತೇಳಿದರೆ ಈ ಬೇಸಿಕ್ಸ್ ಇನ್ನು ಯೂಸ್ ಮಾಡಿ ಬೇರೆ ಬೇರೆ ಟೆಕ್ನಾಲಜೀಸ್ಗಳು ಉಂಟಲ್ಲ, ಅವರು ಅವರದೇ ಸಿಸ್ಟಮನ್ನು ಬಿಲ್ಡ್ ಮಾಡ್ತಾರೆ. ಎಂತಕ್ಕಂದರೆ ಈಗ HTML ಅಂತೇಳಿದ್ರೆ ಅದು ನಿಮ್ಮ ವೆಬ್ಸೈಟಿಗೆ ಒಂದು ಸ್ಟ್ರಕ್ಚರ್ ಕೊಡ್ತದೆ. ಅದೇ ಸ್ಟ್ರಕ್ಚರು ಮೊಬೈಲ್ ಅಪ್ಲಿಕೇಶನಿಗೆ ಸಹ ಕೊಡಲಿಕ್ಕೆ ಇರ್ತದೆ, ವೆಬ್ ಅಪ್ಲಿಕೇಶನಿಗೆ ಸಹ ಕೊಡಲಿಕ್ಕೆ ಇರ್ತದೆ. ಸೊ ಹಾಗಾಗಿರೋದ್ರಿಂದ ಈ ಬೇಸಿಕ್ಸ್ ಉಂಟಲ್ಲ, HTML, CSS ಮತ್ತು ಜಾವಾಸ್ಕ್ರಿಪ್ಟ್ ಇಷ್ಟು ಕಲ್ತಾದ ನಂತರ ನಿಮಗೆ ನಿಮ್ಮ ವೆಬ್ ಡೆವಲಪ್ಮೆಂಟ್ ಇದು ಫೌಂಡೇಶನ್ ಸರಿ ಆಗ್ತದೆ. ಈ ಬೇಸಿಕ್ಸನ್ನು ನೀವು ಕಂಟಿನ್ಯೂಸ್ ಆಗಿ ಒಂದು 3, 4, 5, 10 ತಿಂಗಳು ಕಲಿಬೇಕಂತೇಳಿ ಇಲ್ಲ. ಇದು ಕೆಲವೇ ದಿನಗಳಲ್ಲಿ ನಿಮಗೆ ಬೇಸಿಕ್ಸನ್ನು ಫಿನಿಷ್ ಮಾಡ್ಲಿಕ್ಕೆ ಆಗ್ತದೆ. ಎಂತಕ್ಕಂತ ಹೇಳಿದರೆ ಪ್ರಾಬ್ಲಮ್ ಎಂತ ಆಗ್ತದೆ ಅಂತೇಳಿದರೆ, ನೀವು ಈ ಬೇಸಿಕ್ಸನ್ನು ಕಲಿತಾ ನಿಮಗೆ ಇನ್ನೂ ಸಹ ಕಲಿಬೇಕಂತೇಳಿ ಆಗ್ತದೆ. ಕೆಲವು ಸರಿ ಸ್ಟಕ್ ಆಗ್ತೇವೆ ನಾವು. ಸೊ ಅದರಿಂದ ಅದು ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ಬೇಸಿಕ್ಸನ್ನು ಕಲೀಲಿಕ್ಕೆ ಮೇ ಬಿ ಒಂದು 10 ಡೇಸ್, 15 ಡೇಸ್, 20 ಡೇಸ್, 1 ಮಂತ್, 2 ಮಂತ್ ಕರೆಕ್ಟಾಗಿ ಒಂದು ಟೈಮ್ ಡೆಡಿಕೇಟ್ ಮಾಡಿ. ಡಿಪೆಂಡಿಂಗ್ ಅಪಾನ್ ನಿಮಗೆ ಎಷ್ಟು ಸುಲಭದಲ್ಲಿ ಅರ್ಥ ಆಗ್ತದೆ ಒಂದು ಕಾನ್ಸೆಪ್ಟ್, ಮತ್ತು ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತದೆ, ಅದರ ಮೇಲೆ ನೀವು ಈ ಪರ್ಟಿಕ್ಯುಲರ್ ಬೇಸಿಕ್ಸನ್ನು ಕಲಿಬೇಕು. ಒಂದು ಸರಿ ಈ ಪರ್ಟಿಕ್ಯುಲರ್ ಬೇಸಿಕ್ಸ್ ಕಲ್ತಾದ ನಂತರ ನಮಗೆ ಹಲವಾರು ರೀತಿಯ ಆಪ್ಷನ್ಸ್ಗಳು ಅವೈಲೇಬಲ್ ಇರ್ತದೆ, ಇನ್ನು ಯಾವ ರೀತಿ ಪ್ರೊಸೀಡ್ ಮಾಡ್ಬೋದು ಅಂತ. ಸೊ ನನ್ನ ಪ್ರಕಾರ ನೀವೆಂತ ಮಾಡಬೇಕಂದ್ರೆ, ಒಂದು 5 to 10 ಮಿನಿ ಪ್ರಾಜೆಕ್ಟ್ಸ್ಗಳನ್ನು ಮಾಡಬೇಕು ಇದಾದ ನಂತರ. ಸೊ ಫಸ್ಟಿಗೆ ವೆಬ್ ಡೆವಲಪ್ಮೆಂಟನ್ನು ಕಲಿಯೋದು. ಸೊ ಇದಾದ ನಂತರ ಒಂದು 5 to 10 ಮಿನಿ ಪ್ರಾಜೆಕ್ಟ್ಸ್ಗಳು ಕ್ರಿಯೇಟ್ ಮಾಡೋದು. ಜಸ್ಟ್ ನಾರ್ಮಲ್ HTML, CSS ಮತ್ತು ಜಾವಾಸ್ಕ್ರಿಪ್ಟನ್ನು ಯೂಸ್ ಮಾಡಿ, ಅಷ್ಟಂತ ಕಾಂಪ್ಲಿಕೇಟೆಡ್ ಅಲ್ಲ. ನೆಕ್ಸ್ಟ್ ಒಂದು 5-10 ಮಿನಿ ಪ್ರಾಜೆಕ್ಟ್ಸ್ಗಳನ್ನು ಮಾಡಿದ ನಂತರ ನೀವೆಂತ ಮಾಡಬೇಕಾದದು ಅಂತೇಳಿದರೆ, ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಲವು ಆಪ್ಷನ್ಸ್ಗಳು ಅವೈಲೇಬಲ್ ಇರ್ತದೆ. ಸೊ ಅದೆಂಥ ಆಪ್ಷನ್ ಅಂತೇಳಿದರೆ, ಫಸ್ಟಿಗೆ ನೀವು ಒಂದಾದರೆ ರಿಯಾಕ್ಟ್, Vue.js ಆರ್ ಆ್ಯಂಗ್ಯುಲರ್, ಈ 3ರಲ್ಲಿ ಒಂದು ಫ್ರೇಮ್ವರ್ಕನ್ನು ಕಲಿತ್ರೆ ಆಯಿತು. ಸೊ ಇಲ್ಲಿ ಬರೆದು ಬಿಡ್ತೇನೆ. ಇದರಲ್ಲಿ ನೀವು ಒಂದು ಯಾವುದಾದ್ರೂ ಇದನ್ನು ಪಿಕ್ ಮಾಡಿದರೆ ಆಯಿತು. ಎಂತಕ್ಕಂತೇಳಿದರೆ ಈ ಫ್ರೇಮ್ವರ್ಕ್ಸ್ಗಳು ಜಾವಾಸ್ಕ್ರಿಪ್ಟ್ ಫ್ರೇಮ್ವರ್ಕ್ ಆಗಿರ್ತದೆ. ಸೊ ಹಾಗಾಗಿರೋದ್ರಿಂದ ನೀವೀಗ ರಿಯಾಕ್ಟ್ ಕಲಿತ್ರೆ ನಿಮಗೆ Vue.js ಕಲೀಲಿಕ್ಕೆ ಆಗ್ತದೆ, ಆ್ಯಂಗ್ಯುಲರ್ ಕಲೀಲಿಕ್ಕೆ ಆಗ್ತದೆ. ಸೊ ಇದರಿಂದ ಪ್ರಾಬ್ಲಮ್ ಆಗೋದಿಲ್ಲ. ಈಗ ನೀವು ಕೆಲಸಕ್ಕೆ ಹೋಗೋದಾದರೂ ಸಹ ರಿಯಾಕ್ಟ್ ಡೆವಲಪರ್ಸಿಗೆ ಆ್ಯಂಗ್ಯುಲರ್ ರಿಲೇಟೆಡ್ ಜಾಬ್ಸ್ಗಳು ಸಹ ಅಪ್ಲೈ ಮಾಡಲಿಕ್ಕೆ ಆಗ್ತದೆ. ಎಂತಕ್ಕಂದರೆ ಈ ಆ್ಯಂಗ್ಯುಲರ್ ಕಾನ್ಸೆಪ್ಟ್ಸ್ಗಳು ಕಲಿಯೋದು ಅಷ್ಟೆಂತ ಕಷ್ಟಕರ ಅಲ್ಲ, ನಿಮಗೆ ಜಾವಾಸ್ಕ್ರಿಪ್ಟ್ ಗೊತ್ತಿದ್ದರೆ. ಸೊ ಅದರಿಂದ ಇದರಲ್ಲಿ ನೀವು 3ರಲ್ಲಿ ಯಾವುದಾದ್ರು ಒಂದನ್ನು ಚೂಸ್ ಮಾಡಬೇಕು. ನಾನು ಚೂಸ್ ಮಾಡೋದಾದರೆ ರಿಯಾಕ್ಟನ್ನು ಚೂಸ್ ಮಾಡ್ತೇನೆ, ಮತ್ತು ಉಳಿದದನ್ನೆಲ್ಲ ನಾನು ಸೈಡಲ್ಲಿ ಇಡ್ತೇನೆ ಟೆಂಪರರಿಲಿ. ಎಂತಕ್ಕಂದರೆ ರಿಯಾಕ್ಟಲ್ಲಿ ನಮಗೆ ಕೆಲವು ಕಾನ್ಸೆಪ್ಟ್ಸ್ಗಳನ್ನು ನಾವು ಕರೆಕ್ಟಾಗಿ ಕಲಿತ್ರೆ ನಮಗೆ Vue.js ಅಥವಾ ಆ್ಯಂಗ್ಯುಲರ್ ಕಾನ್ಸೆಪ್ಟ್ಸ್ಗಳು ನಮಗೆ ಕಲೀಲಿಕ್ಕೆ ಆಗ್ತದೆ. ಓಕೆ, ಸೊ ಇಷ್ಟಾದ ನಂತರ ನೆಕ್ಸ್ಟ್ ಎಂತ ಮಾಡ್ಬೋದು ಅಂತೇಳಿದರೆ, ನಾವು ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ಸ್ಗಳು ಕಲಿಬೇಕು. ಸೊ ಇಲ್ಲಿ ನಾನು ಬರೆದು ಬಿಡ್ತೇನೆ ನಿಮಗೆ ಇದು ಗೊತ್ತಾಗಲಿಕ್ಕೋಸ್ಕರ. ಸೊ ಇದು ಫ್ರಂಟ್ ಎಂಡ್ ಫ್ರೇಮ್ವರ್ಕ್. ನೆಕ್ಸ್ಟ್ ಇದಾದ ನಂತರ ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ಸ್ಗಳು. ಸೊ ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ಸ್ಗಳಲ್ಲಿ ತುಂಬ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ.
ಹೇಗೆ ಫ್ರಂಟ್ ಎಂಡ್ ಫ್ರೇಮ್‌ವರ್ಕಲ್ಲಿ ಅವೈಲಬಲ್ ಉಂಟು ಅದೇ ರೀತಿ. ಬಟ್ ಇಲ್ಲಿ ನಿಮಗೆ ಚಾಯ್ಸ್ ತುಂಬ ಸುಲಭ ಆಗ್ತದೆ. ಎಂತಕ್ಕಂತ ಹೇಳಿದ್ರೆ, ಈಗ ನೀವೀಗ ಇಲ್ಲಿ ಇಲ್ಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಾವೀಗ ನಾವು ಆಲ್ರೆಡಿ ಇಲ್ಲಿ ಜಾವಾಸ್ಕ್ರಿಪ್ಟ್ ನಾವು ಕರೆಕ್ಟಾಗಿ ಕಲ್ತಾಗಿರೋದ್ರಿಂದ ನಮಗೆ ಬ್ಯಾಕ್ ಎಂಡಲ್ಲಿ ಉಂಟಲ್ಲ, ನೋಡ್ ಜೆಎಸ್ ಅಂತೇಳಿ ಒಂದು ಆಪ್ಷನ್ ಉಂಟು. ಸೊ ಅದನ್ನು ಯೂಸ್ ಮಾಡಿಕೊಂಡು ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಜಸ್ಟ್ ಇನ್ ಕೇಸ್ ನಿಮಗೆ ಬೇರೆ ಯಾವುದಾದ್ರೂ ಲ್ಯಾಂಗ್ವೇಜಲ್ಲಿ ಎಕ್ಸ್ಪರ್ಟೀಸ್ ಆಲ್ರೆಡಿ ಉಂಟು. ಮೇ ಬಿ ನೀವು ಕಾಲೇಜಲ್ಲಿ PHP ಕಲ್ತಿದ್ದೀರಿ ಅಥವಾ ಪೈಥಾನ್ ಕಲ್ತಿದ್ದೀರಿ ಅಥವಾ ಬೇರೆ ಯಾವುದಾದ್ರು ಒಂದು ಲ್ಯಾಂಗ್ವೇಜನ್ನು ಕಲ್ತಿದ್ದೀರಿ. ಆವಾಗ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಿಗೆ ಸ್ಪೆಸಿಫಿಕ್ ಆಗಿರುವ ಫ್ರೇಮ್‌ವರ್ಕ್ಸ್‌ಗಳು ಸಹ ಅವೈಲೇಬಲ್ ಇರ್ತದೆ. ಸೊ ಫಾರ್ ಎಕ್ಸಾಂಪಲ್ ಈಗ ನೀವು ಪೈಥಾನ್ ಕಲ್ತಿದ್ರೆ ಜಾಂಗೋ ಅಂತೇಳಿ ಉಂಟು, ಅಥವಾ ಇನ್ನೊಂದುಂಟು ಫ್ಲಾಸ್ಕ್ ಅಂತೇಳಿ, ಮತ್ತು ಇನ್ನೊಂದು ಆಪ್ಷನ್ಸ್ ಅವೈಲೇಬಲ್ ಉಂಟು ಪೈಥಾನ್ ಕಲ್ತಿದ್ರೆ ನೀವು. ಅದೆಂತ ಅಂತೇಳಿದರೆ ಫಾಸ್ಟ್ API. ಸೊ ಇದೆಲ್ಲ ನಿಮಗೆ ಪೈಥಾನ್ ಕಲ್ತಿದ್ರೆ ಆಪ್ಷನ್ ಆಗ್ತದೆ. ಓಕೆ, ನೆಕ್ಸ್ಟ್ PHP ಕಲ್ತ್ರೆ ನೀವು ಲಾರಾವೆಲ್, ಕೋಡ್ ಇಗ್ನೈಟರ್ ಅಂತೇಳಿ ಆಪ್ಷನ್ಸ್ಗಳು ಅವೈಲೇಬಲ್ ಉಂಟು. ಸೊ ಹಾಗಾಗಿರೋದ್ರಿಂದ ನೀವು ನೋಡ್ ಜೆಎಸ್, ನಿಮಗೆ ಜಾವಾಸ್ಕ್ರಿಪ್ಟ್ ಆಲ್ರೆಡಿ ನೀವು ಕಲ್ತಿರ್ತೀರಿ, ಅದನ್ನು ಯೂಸ್ ಮಾಡ್ಬೋದು ನಿಮಗೆ. ಜಸ್ಟ್ ಇನ್ ಕೇಸ್ ನಿಮಗೆ ಪೈಥಾನಲ್ಲಿ ಎಕ್ಸ್ಪರ್ಟೀಸ್ ಇದ್ದರೆ ನೀವು ಜಾಂಗೋ, ಫ್ಲಾಸ್ಕ್ ಅಥವಾ ಫಾಸ್ಟ್ API ನಿಮಗೆ ಕಲೀಲಿಕ್ಕೆ ಆಗ್ತದೆ. PHP ಗೊತ್ತಿದ್ದರೆ ಲಾರಾವೆಲ್, ಕೋಡ್ ಇಗ್ನೈಟರ್ ಎಲ್ಲ ಕಲಿಬಹುದು. ಓಕೆ, ಸೊ ಹಾಗಾಗಿರೋದ್ರಿಂದ ನಿಮಗೆ ಬ್ಯಾಕ್ ಎಂಡ್ ಮಾಡಲಿಕ್ಕೆ ತುಂಬ ಸುಲಭದಲ್ಲಿ ಆಗ್ತದೆ. ಎಂತಕ್ಕಂದರೆ ಆಲ್ರೆಡಿ ನಿಮಗೆ ಒಂದು ಲ್ಯಾಂಗ್ವೇಜಲ್ಲಿ ಪ್ರೊಫೆನ್ಸಿಯನ್ಸಿ ಇದ್ದರೆ ಅದೇ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ನೀವು ಬ್ಯಾಕ್ ಎಂಡಲ್ಲಿ ಕೋಡ್ ಮಾಡ್ತೀರಿ. ಸೊ ಪುನಃ ಎಂಥ ಅದರಲ್ಲಿ ಸ್ಪೆಷಾಲಿಟಿ ಇಲ್ಲ. ನೀವೀಗ ಕಾಲೇಜಲ್ಲಿ ಸಹ ನೀವು ಈಗ ಯಾವುದಾದ್ರೂ ಒಂದು ಜಾವಾ ಅಥವಾ ಯಾವುದಾದ್ರು ಬೇರೆ ಲ್ಯಾಂಗ್ವೇಜ್ ಕಲಿಯುವಾಗ ಅದರಲ್ಲಿ ಸಹ ಅವರು ಬ್ಯಾಕ್ ಎಂಡನ್ನು ನಿಮಗೆ ಬಿಲ್ಡ್ ಮಾಡಿಸ್ತಾರೆ. ನೀವು ಅದನ್ನು ಕಲಿತೀರಾ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಅಂದರೆ ನಾವೆಲ್ಲ ಕಾಲೇಜಲ್ಲಿ ಕಲಿಯುವಾಗ ನಾವು ಅದನ್ನು ಜಸ್ಟ್ ಪ್ರೋಗ್ರಾಮ್ ಬೈಹಾರ್ಟ್ ಮಾಡಿಕೊಂಡು ನಾವು ಹೋಗಿ ಬರೆಯೋದಿತ್ತು, ಅದೇ ಸುಲಭ ಆಗ್ತಿತ್ತು. ಆ್ಯಕ್ಚುಲಾಗಿ ಕೋಡಿಂಗ್ ನಾವು ಮನೆಗೆ ಬಂದು ಮಾಡೋದಿತ್ತು. ಸೊ ಹಾಗಾಗಿರೋದ್ರಿಂದ ನೀವು ಒಂದಾದರೆ ನೋಡ್ ಜೆಎಸ್, ಜಾಂಗೋ ಅಥವಾ ಲಾರಾವೆಲ್, ಈ ಮೂರಲ್ಲಿ ಯಾವುದಾದ್ರು ಒಂದು ಚೂಸ್ ಮಾಡ್ಬೋದು. ನೋಡ್ ಜೆಎಸ್ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡ್ತದೆ, ಜಾಂಗೋ ಪೈಥಾನ್ ಯೂಸ್ ಮಾಡ್ತದೆ, ಲಾರಾವೆಲ್ ಉಂಟಲ್ಲ ಅದು PHP ಅನ್ನು ಯೂಸ್ ಮಾಡ್ತದೆ. ಸೊ ನೆಕ್ಸ್ಟ್ ಇಷ್ಟಾದ ನಂತರ ಇನ್ನೊಂದೆಂಥ ಆಪ್ಷನ್ ಅಂತೇಳಿದರೆ, ನಮಗೆ ಡಾಟಾಬೇಸ್ ಬೇಕು. ಸೊ ಈ ಡಾಟಾಬೇಸ್ ಉಂಟಲ್ಲ, ಆಲ್ರೆಡಿ ನಿಮಗೆ ಕಾಲೇಜಲ್ಲಿ ಕಲಿಸಿರ್ತಾರೆ. ಸೊ ಅದೇ ಸೇಮ್ SQL ಎಲ್ಲ ಉಂಟಲ್ಲ, ಅದೇ ಡಾಟಾಬೇಸ್, ಎಂಥ ಸ್ಪೆಷಾಲಿಟಿ ಇದರಲ್ಲಿ ಎಕ್ಸ್ಟ್ರಾ ಇಲ್ಲ. ಬಟ್ ಅದನ್ನು ನಿಮಗೆ ಜಸ್ಟ್ ಸಿಂಪಲ್ಲಾಗಿ ಹೇಳೋದಾದರೆ, ಒಂದಾದರೆ ನೀವು MySQL ಕಲಿಬೋದು, ಇಲ್ಲದಿದ್ದರೆ PostgreSQL ಅಂತೇಳಿ ಒಂದು ಉಂಟು, ಅದನ್ನು ಕಲಿಬೋದು. ಇಲ್ಲದಿದ್ದರೆ ನನ್ನ ಚಾಯ್ಸ್ ಎಂತ ಅಂತೇಳಿದರೆ MongoDB. ಎಂತಂದರೆ ಇದು ನಮ್ಮ ಜಾವಾಸ್ಕ್ರಿಪ್ಟ್ ನಾವು ಕಲ್ತಿದ್ದೇವಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು MongoDB ಇರ್ತದೆ. ಅಂದರೆ ಸಿಮಿಲರ್ ಸಿಂಟ್ಯಾಕ್ಸ್ ಇರ್ತದೆ. ಸೊ ಅದರಿಂದ ನಿಮಗೆ ಜಾವಾಸ್ಕ್ರಿಪ್ಟ್ ಗೊತ್ತಿದ್ದರೆ ನೀವು MongoDB ಯೂಸ್ ಮಾಡ್ಬೋದು. ಕಾಲೇಜಲ್ಲಿ ನಿಮಗೆ MySQL ಅಥವಾ Postgres ಅಥವಾ ಬೇರೆ ಯಾವುದಾದ್ರು ಒಂದು ಡಾಟಾಬೇಸ್ ಕಲಿಸಿದರೆ ಅದನ್ನು ಸಹ ಯೂಸ್ ಮಾಡ್ಬೋದು. ಎಂತಕ್ಕಂದರೆ ಈ ಬ್ಯಾಕ್ ಎಂಡ್ ಉಂಟಲ್ಲ, ಇದು ತುಂಬ ಫ್ಲೆಕ್ಸಿಬಲ್ ಆಗಿರ್ತದೆ. ಸೊ ಈಗ ನೋಡ್ ಜೆಎಸ್ ಒಟ್ಟಿಗೆ ನೀವು MySQL ಯೂಸ್ ಮಾಡ್ಬೋದು, Postgres ಯೂಸ್ ಮಾಡ್ಬೋದು, MongoDB ಯೂಸ್ ಮಾಡ್ಬೋದು. ನೀವು ಜಸ್ಟ್ ಕಲಿಯುವಾಗ ಅಷ್ಟು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ. ಒಂದಾದರೆ ನೀವು HTML, CSS, ಜಾವಾಸ್ಕ್ರಿಪ್ಟ್ ಕಲ್ತಿರ್ತೀರಿ ಆಲ್ರೆಡಿ. ನೆಕ್ಸ್ಟ್ ಅದಾದ ನಂತರ ರಿಯಾಕ್ಟ್, ನೋಡ್ ಜೆಎಸ್ ಮತ್ತು MongoDB ಅನ್ನು ಯೂಸ್ ಮಾಡ್ಬೋದು. ಇಲ್ಲದ್ರೆ ಈವನ್ MySQL ಅನ್ನು ಸಹ ಯೂಸ್ ಮಾಡ್ಬೋದು ಕಾಲೇಜಲ್ಲಿ ಆಲ್ರೆಡಿ ಕಲ್ತಿದ್ರೆ. ಸೊ ಹಾಗಾಗಿರೋದ್ರಿಂದ ನಿಮಗೆ ಇದು 3 ರೀತಿಯ ಕಾನ್ಸೆಪ್ಟ್ಸ್ಗಳು ಇಂಪಾರ್ಟೆಂಟು: ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಮತ್ತು ಡಾಟಾಬೇಸ್. ಈ 3 ವಿಷಯಗಳನ್ನು ಕಲ್ತಾದ ನಂತರ ನೀವು ಪ್ರಾಜೆಕ್ಟ್ಸ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಯಾವ ರೀತಿ ಪ್ರಾಜೆಕ್ಟ್ಸ್ಗಳು ಬಿಲ್ಡ್ ಮಾಡ್ಬೋದು ನಿಮಗೆ ಇದಾದ ನಂತರ? ಇದರಲ್ಲಿ ಪ್ರಾಜೆಕ್ಟ್ಸಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರೋದು ಎಂತ ಅಂತೇಳಿದರೆ, ಒಂದು ನೀವು CRUD ಪ್ರಾಜೆಕ್ಟ್ಗಳನ್ನು ಬಿಲ್ಡ್ ಮಾಡಬೇಕು. ಸೊ CRUD ಅಂತೇಳಿದರೆ ಇದರಲ್ಲಿ ಕ್ರಿಯೇಟ್, ರೀಡ್, ಅಪ್ಡೇಟ್, ಡಿಲೀಟ್ ಅಂತೇಳಿ ಹೇಳ್ತೇವೆ ನಾವು ಇದಕ್ಕೆ. ಇದು ಆ್ಯಕ್ಚುಲಿ ಯೂಸ್ ಆಗೋದು ಎಂತಕ್ಕಂತೇಳಿದರೆ, ಈಗ ನಾವು ರಿಯಾಕ್ಟ್, ನೋಡ್ ಜೆಎಸ್ ಮತ್ತು MySQL ಅಥವಾ Postgres ಅಥವಾ MongoDB ಅನ್ನು ಒಟ್ಟಿಗೆ ಕಂಬೈನ್ ಮಾಡಿಕೊಂಡು ಯಾವ ರೀತಿ CRUD ಆಪರೇಷನ್ಸ್ಗಳನ್ನು ಮಾಡ್ಬೋದು ಅಂತ. ಈ CRUD ಆಪರೇಷನ್ಸ್ಗಳನ್ನು ಮಾಡಿದರೆ ಎಂತಾಗ್ತದೆ ಅಂತೇಳಿದರೆ, ನಿಮಗೆ ಎಂಟೈರ್ ವರ್ಕಿಂಗ್ ಉಂಟಲ್ಲ ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್ ಇದು ನಿಮಗೆ ಇನ್ನೂ ಸಹ ಸಿಂಪಲ್ಲಾಗಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತೇಳಿದರೆ, ನೀವೀಗ ಮನೇಲಿ ಎಂತಾದ್ರೂ ಒಂದು ಫುಡ್ ಪ್ರಿಪೇರ್ ಮಾಡ್ತಿದ್ದೀರಿ. ಈ CRUD ಅಂತೇಳಿದರೆ ನೀವು ಫುಡ್ ಪ್ರಿಪೇರ್ ಕಂಪ್ಲೀಟ್ ಮಾಡಿಕೊಂಡು ನೀವು ಡಿಶನ್ನು ಸರ್ವ್ ಮಾಡೋದು. ಓಕೆ, ಸೊ ಈಗ ಎಕ್ಸ್ಪರ್ಟೀಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ನೀವು ಪಿಜ್ಜಾ ಮಾಡೋದಾದರೆ ಅದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ನಿಮ್ಮ ಎಕ್ಸ್ಪರ್ಟೀಸ್ ಬೇಕು, ಅದನ್ನು ಯೂಸ್ ಮಾಡಿಕೊಂಡು ನೀವು ಬಿಲ್ಡ್ ಮಾಡ್ತೀರಿ ಪಿಜ್ಜಾವನ್ನು.
ಅದೇ ರೀತಿ ಮೇ ಬಿ ರೈಸ್ ಅಥವಾ ದಾಲ್ ಅಥವಾ ಬೇರೆ ಯಾವುದಾದ್ರೂ ಮಾಡೋದಾದರೆ ಅದರ ಎಕ್ಸ್ಪರ್ಟೀಸ್ ಬೇರೆ ಉಂಟು. ಸೊ ಅದರಿಂದ ಅದನ್ನು ಮತ್ತು ಇದನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ. ಸೊ ಹಾಗಾಗಿರೋದ್ರಿಂದ ಕ್ರಡ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಪ್ರಾಜೆಕ್ಟ್ ಒಂದು ಸಿಗ್ತದೆ. ಯಾವ ರೀತಿ ಎಂಟೈರ್ ರಿಯಾಕ್ಟ್ದು ವರ್ಕಿಂಗ್, ನೋಡ್ ಜೆ ಎಸ್ ಇದು ವರ್ಕಿಂಗ್, MySQL ಅಥವಾ MongoDBದು ವರ್ಕಿಂಗ್ ಕರೆಕ್ಟಾಗಿ ಗೊತ್ತಾಗ್ತದೆ. ನೆಕ್ಸ್ಟ್ ಅದಾದ ನಂತರ ನಿಮಗೆ ಆಪ್ಷನ್ ಅಂತ ಹೇಳಿದರೆ ಒಂದಾದರೆ AI ರಿಲೇಟೆಡ್ ಪ್ರಾಜೆಕ್ಟ್ ಮಾಡ್ಬೋದು. ಸೊ AI ಪ್ರಾಜೆಕ್ಟ್ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಈಗ AI ಪ್ರಾಜೆಕ್ಟ್ ನಾನು ಹಾಕಿದ್ರಲ್ಲಿ ಎಂತಕ್ಕಂತ ಹೇಳಿದರೆ, ಈಗ ನೀವು ಯಾವುದೇ ವಿಷಯಕ್ಕೆ AI ಅಂತೇಳಿ ಹಾಕಿದ ನಂತರ ಅಲ್ಲಿ ನಿಮಗೆ ತುಂಬ ಆಪರ್ಚುನಿಟೀಸ್ಗಳು ಸಿಗ್ತದೆ ಮತ್ತು ಜನರ ಕಣ್ಣು ಉಂಟಲ್ಲ ಒಂದು ರೀತಿ ದೊಡ್ಡದಾಗ್ತದೆ AI ಅಂತೇಳಿ. ಸೊ ಹಾಗಾಗಿರೋದನ್ನು ಒಂದು AI ಬೇಸ್ಡ್ ಪ್ರಾಜೆಕ್ಟ್ ಮಾಡ್ಬೋದು. ಸಿಂಪಲ್ ಪ್ರಾಜೆಕ್ಟ್ ಸಹ ಮಾಡ್ಬೋದು, ಅಷ್ಟೆಂತ ಕಾಂಪ್ಲಿಕೇಟೆಡ್ ಇಲ್ಲ. ChatGPTದು ಕ್ಲೋನನ್ನು ಬಿಲ್ಡ್ ಮಾಡ್ಬೋದು, ಅವರದ್ದೇ ಓಪನ್ AI ಅವ್ರದ್ದೇ ಕಾನ್ಸೆಪ್ಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ನೀವು ತುಂಬ ಎಂಥ ಕೋಡ್ ಮಾಡುವ ಅಗತ್ಯ ಇಲ್ಲ AI ಪ್ರಾಜೆಕ್ಟ್ಗಳನ್ನು ವರ್ಕ್ ಮಾಡುವಾಗ. ಎಂತಕ್ಕಂದರೆ ಮೋಸ್ಟ್ ಆಫ್ ದ ಟೈಮ್ ಕೋಡ್ಗಳೆಲ್ಲ ಉಂಟಲ್ಲ, ಅದು ಮಾಡೆಲ್ಸ್ಗಳು ಆಲ್ರೆಡಿ ಬಿಲ್ಡ್ ಆಗಿರ್ತದೆ. ನೀವು ಜಸ್ಟ್ ಅದಕ್ಕೆ ಕ್ರಡ್ ಆಪ್ರೇಷನ್ ಮಾಡೋದು. ಸೊ ಅದರಿಂದ ಕ್ರಡ್ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾನು ಫಸ್ಟಿಗೆ ನೀವು ಕ್ರಡ್ ಆಪ್ರೇಷನನ್ನು ಕಲಿಬೇಕು ಅಂತೇಳಿ ಹೇಳಿದ್ದು. ನೆಕ್ಸ್ಟ್ ಅದಾದ ನಂತರ ಕಂಪ್ಲೀಟ್ ಲಾಗಿನ್ ರಿಜಿಸ್ಟರ್ ಸಿಸ್ಟಮ್ ಇರುವ ಅಪ್ಲಿಕೇಶನನ್ನು ಬಿಲ್ಡ್ ಮಾಡಬೇಕು. ಸೊ ಈ ಲಾಗಿನ್ ರಿಜಿಸ್ಟರ್ ಇರುವ ಅಪ್ಲಿಕೇಶನನ್ನು ಎಂತಕ್ಕೆ ಬಿಲ್ಡ್ ಮಾಡಬೇಕಂತೇಳಿರಿ, ಈಗ ನೀವು ಕ್ರಡ್ ಆಪ್ರೇಷನ್ ಮಾಡುವಾಗ ನೀವು ಅದರಲ್ಲಿ ಜಸ್ಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ರೀಡ್ ಮಾಡೋದು, ಅಪ್ಡೇಟ್ ಮಾಡೋದು, ಡಿಲೀಟ್ ಮಾಡೋದು ಅಂತೇಳಿ ನೀವು ಕಲ್ತಿರ್ತೀರಿ. ಬಟ್ ಪ್ರೊಟೆಕ್ಟ್ ಮಾಡೋದು ಅದು ಕ್ರಡ್ಡಲ್ಲಿ ಬರೋದಿಲ್ಲ. ಸೊ ಆ ಪ್ರೊಟೆಕ್ಷನ್ ಉಂಟಲ್ಲ ತುಂಬ ಇಂಪಾರ್ಟೆಂಟ್. ಎಂತಂದರೆ ನೀವು ಯಾವುದೇ ವೆಬ್ಸೈಟಿಗೆ ಹೋಗಿ, ನೀವು ಯೂಟ್ಯೂಬ್, ಫೇಸ್ಬುಕ್, ಗೂಗಲ್ ಅಥವಾ ಯಾವುದೇ ವೆಬ್ಸೈಟಿಗೆ ಹೋದರೂ ಸಹ ಅಲ್ಲಿ ನಿಮಗೆ ಅವ್ರು ಲಾಗಿನ್ ಮಾಡಲಿಕ್ಕೆ ಹೇಳ್ತಾರೆ. ಓಕೆ, ಅದು ಲಾಗಿನ್ ಮಾಡಲಿಕ್ಕೆ ಹೇಳೋದು ಎಂತಕ್ಕಂತೇಳಿದ್ರೆ ಅವರ ರಿಸೋರ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ. ಮತ್ತು ಆಬ್ವಿಯಸ್ಲಿ ನೀವೆಂತಾದರೂ ಅದರಲ್ಲಿ ಕ್ರಿಯೇಟ್ ಮಾಡುವಾಗ ನಿಮ್ಮ ರಿಸೋರ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ. ಈಗ ನೀವೆಂತಾದರೂ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದರೆ ಅದು ನನಗೆ ಎಡಿಟ್ ಮಾಡಲಿಕ್ಕೆ ಸಿಗಬಾರ್ದು, ರೀಡ್ ಮಾಡಲಿಕ್ಕೆ ಸಿಗ್ಬೋದು, ಬಟ್ ಅದನ್ನು ಕ್ರಿಯೇಟ್ ಅಥವಾ ಅಪ್ಡೇಟ್ ಮಾಡಲಿಕ್ಕೆ ಸಿಗಬಾರ್ದು, ಈವನ್ ಡಿಲೀಟ್ ಸಹ ಮಾಡಲಿಕ್ಕೆ ಸಿಗಬಾರ್ದು. ಸೊ ಅದರಿಂದ ಕ್ರಡ್ ಕಾನ್ಸೆಪ್ಟ್ಸ್ಗಳು ಕಲಿಯೋದು ಇಂಪಾರ್ಟೆಂಟ್. ಕ್ರಡ್ ಕಾನ್ಸೆಪ್ಟ್ಸ್ಗಳೊಟ್ಟಿಗೆ ಈ ಲಾಗಿನ್ ಮತ್ತು ರಿಜಿಸ್ಟರ್ ಸಿಸ್ಟಮ್ ಇರೋ ಅಪ್ಲಿಕೇಶನ್ ಅಂತ ಇಂಟಿಗ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ನೀವು ಇದಕ್ಕೆ ಒಂದು ಪೇಮೆಂಟ್ ಗೇಟ್ವೇಯನ್ನು ಇಂಟಿಗ್ರೇಟ್ ಮಾಡೋದು ಒಳ್ಳೆ ಕಾನ್ಸೆಪ್ಟ್. ಸೊ ಈ ಪೇಮೆಂಟ್ ಗೇಟ್ವೇ ಅಂತ ಹೇಳಿದರೆ, ಈಗ ಕ್ರಡ್ ಆಯ್ತು ನಿಮ್ಮದು ಕಲಿತು, ಅಂದರೆ ಕ್ರಿಯೇಟ್, ರೀಡ್, ಅಪ್ಡೇಟ್, ಡಿಲೀಟ್. AI ಪ್ರಾಜೆಕ್ಟ್ ಸಹ ಮಾಡಿದ್ದೀರಿ ನೀವು, ಲಾಗಿನ್ ರಿಜಿಸ್ಟರ್ ಸಿಸ್ಟಮ್ ಸಹ ಹಾಕಿದ್ದೀರಿ ಅದರಲ್ಲಿ. ನೆಕ್ಸ್ಟ್ ಅದಾದ ನಂತರ ಅದಕ್ಕೊಂದು ಪೇಮೆಂಟ್ ಗೇಟ್ವೇ ಬೇಕು. ಎಂತಕ್ಕಂತೇಳಿದರೆ, ನಾವು ಯಾವುದೇ ವೆಬ್ಸೈಟ್ಗಳು ಮಾಡೋದಿರಲಿ, ಅದರ ಅಲ್ಟಿಮೇಟ್ ಗೋಲ್ ಎಂತ ಅಂತೇಳಿದರೆ ಒಂದು ಬಿಸ್ನೆಸ್ ಪ್ರಾಡಕ್ಟನ್ನು ಸೆಲ್ ಮಾಡೋದು. ಓಕೆ, ಈಗ ಆಬ್ವಿಯಸ್ಲಿ ಬೇರೆ ಸಹ ಕಾಸ್ಟ್ ಇರ್ತದೆ, ಬಟ್ ಮೇನ್ಲಿ ಇರೋದು ಇದೆ. ಈಗ ವಾಟ್ಸಪ್ ಅವರು ನಿಮಗೆ ವಾಟ್ಸಪ್ ಕ್ರಿಯೇಟ್ ಮಾಡಿದ್ದು ಎಂತಕ್ಕಂತೇಳಿದರೆ, ಅವರು ಎಂಥಾರು ಒಂದು ಪ್ರಾಡಕ್ಟನ್ನು ಸೆಲ್ ಮಾಡಲಿಕ್ಕೋಸ್ಕರನೇ ಅದರಲ್ಲಿ ಮಾಡಿದ್ದು. ಮೇ ಬಿ ಅವರ ಆ್ಯಡ್ಸ್ ತೋರಿಸುವರು ಅಥವಾ ಮೇ ಬಿ ಸಬ್ಸ್ಕ್ರಿಪ್ಷನ್ ಪ್ರಾಡಕ್ಟನ್ನು ಸೆಲ್ ಮಾಡುವರು. ಸೊ ಆಬ್ವಿಯಸ್ಲಿ ಸಬ್ಸ್ಕ್ರಿಪ್ಷನ್ ಪ್ರಾಡಕ್ಟು ಉಂಟಲ್ಲ, ಅದೊಂದು ಸೆಲ್ ಮಾಡೋದು. ಓಕೆ, ಈವನ್ ಯೂಟ್ಯೂಬ್ ಪ್ರೀಮಿಯಮ್ ಉಂಟು, ಮತ್ತು ನೆಕ್ಸ್ಟ್ ಇನ್ಸ್ಟಾಗ್ರಾಮಲ್ಲಿ ಸಹ ಬ್ಲೂ ಟಿಕ್ಕನ್ನು ಸೆಲ್ ಮಾಡ್ತಿದ್ದಾರೆ ಅವರು. ಸೊ ಈ ಎಲ್ಲ ಸಿಸ್ಟಮ್ಸ್ಗಳು ಪೇಮೆಂಟ್ ಗೇಟ್ವೇ ಆಧಾರದಲ್ಲಿ ವರ್ಕ್ ಆಗೋದು. ಪೇಮೆಂಟ್ ಗೇಟ್ವೇ ಅಂತೇಳಿದರೆ, ಈಗ ನೀವು ಯಾವುದಾದ್ರೂ ಒಂದು ಬೈ ನೌ ಬಟನ್ ಕ್ಲಿಕ್ ಕೊಟ್ಟ ತಕ್ಷಣ ಆ್ಯಕ್ಚುಲಾಗಿ ನಿಮ್ಮ UPI ಡೀಟೇಲ್ ಅಥವಾ ಕಾರ್ಡ್ ಡೀಟೇಲನ್ನು ಎಂಟರ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡೋದು ಉಂಟಲ್ಲ, ಅದು ಪೇಮೆಂಟ್ ಗೇಟ್ವೇ ಹ್ಯಾಂಡಲ್ ಮಾಡ್ತದೆ. ಸೊ ಪೇಮೆಂಟ್ ಗೇಟ್ವೇ ಹ್ಯಾಂಡಲ್ ಮಾಡ್ತದೆ, ಬಟ್ ಅದು ನಿಮ್ಮ ಕೋಡಲ್ಲಿ ಉಂಟಲ್ಲ, ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಲಿಬೇಕಾಗ್ತದೆ. ಸೊ ಈ 3 ಅಥವಾ 4 ರೀತಿಯ ಪ್ರಾಜೆಕ್ಟ್ಸ್ಗಳನ್ನು ನೀವು ಬಿಲ್ಡ್ ಮಾಡಿದ ನಂತರ ಒಂದು ಅಲ್ಟಿಮೇಟ್ ಬಿಗ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದು ಒಳ್ಳೆಯದು. ಎಂತಕ್ಕಂತೇಳಿದರೆ, ಈಗ ಈ ಕ್ರಡ್ ಆಪರೇಷನ್, AI ಪ್ರಾಜೆಕ್ಟ್, ಲಾಗಿನ್ ರಿಜಿಸ್ಟರ್ ಸಿಸ್ಟಮ್, ಪೇಮೆಂಟ್ ಗೇಟ್ವೇ, ಈ ಎಲ್ಲ ವಿಷಯಗಳನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಮೇ ಬಿ ಒಂದು ಬ್ಲಾಗ್ ಅಥವಾ ಕಾಮರ್ಸ್ ಸ್ಟೋರ್ ಅಥವಾ ಬೇರೆ ಯಾವುದಾದ್ರೂ ಒಂದು ರೀತಿಯ ಪ್ರಾಜೆಕ್ಟ್ಸ್ಗಳನ್ನು ಬಿಲ್ಡ್ ಮಾಡೋದು ಉಂಟಲ್ಲ, ಇದು ತುಂಬ ಒಳ್ಳೆಯದು. ಎಂತಕ್ಕಂತೇಳಿದರೆ ಅದರಲ್ಲಿ ನಿಮಗೆ ಕ್ರಡ್ ಆಪರೇಷನ್ ಬರ್ತದೆ, AI ಸಹ ಇಂಟಿಗ್ರೇಟ್ ಮಾಡ್ಬೋದು. ಬೇಕಿದ್ದರೆ ಲಾಗಿನ್ ರಿಜಿಸ್ಟರ್ ಸಿಸ್ಟಮ್ ಹಾಕಲೇಬೇಕು ನೀವು ಅದರಲ್ಲಿ. ಪೇಮೆಂಟ್ ಗೇಟ್ವೇ ಎಂಥವ್ರು ಪರ್ಚೇಸಿಂಗ್ ಇದ್ದರೆ ಅದರಲ್ಲಿ ಹಾಕ್ಲಿಕ್ಕೆ ಆಗ್ತದೆ ನಿಮಗೆ. ಸೊ ಅದರಿಂದ ಈ ಅಲ್ಟಿಮೇಟ್ ಬಿಗ್ ಪ್ರಾಜೆಕ್ಟ್ ಉಂಟಲ್ಲ, ಇದು ನಿಮಗೆ ತುಂಬ ಬೆನಿಫಿಷಿಯಲ್ ಆಗ್ತದೆ. ನಿಮಗೆ ರೆಸ್ಯೂಮಿಗೆ ಹಾಕಲಿಕ್ಕೆ, ಡೆಮೋ ತೋರಿಸಲಿಕ್ಕೆ. ಈವನ್ ತುಂಬ ಜನ ಡಿಗ್ರಿ ಮಾಡಿರೋದಿಲ್ಲ, ಬಟ್ ನಿಮ್ಮ ಹತ್ರ ಈ ಪರ್ಟಿಕ್ಯುಲರ್ ಸ್ಕಿಲ್ ಮತ್ತು ಆ್ಯಕ್ಚುಲ್ ಆಗಿ ಪ್ರಾಜೆಕ್ಟನ್ನು ನೀವು ಮಾಡಿದರೆ ಉಂಟಲ್ಲ, ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ಫ್ರೀಲಾನ್ಸಿಂಗಿಗೆ ಅಪ್ಲೈ ಮಾಡ್ಬೋದು. ಅಥವಾ ನೀವು ಯಾವುದಾದ್ರೂ ಜಾಬಿಗೆ ಅಪ್ಲೈ ಮಾಡುವಾಗ ಸಹ ಅವರು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗೆ ಎಲ್ಲ ವ್ಯಾಲ್ಯೂ ಕೊಡ್ತಾರೆ. ಮೇನ್ಲಿ ಅಂತೇಳಿದರೆ ರಿಲೀಸ್ ಮಾಡಿರೋ ಲಿಂಕ್ ಉಂಟಲ್ಲ, ಅದು ತುಂಬ ಇಂಪಾರ್ಟೆಂಟ್. ಎಂತಂದರೆ ಈಗ ನೀವು ಯಾವುದಾದ್ರು ಒಂದು ಇಂಟರ್ವ್ಯೂಗೆ ಅಟೆಂಡ್ ಮಾಡುವಾಗ
ನೀವು ಈ ಎಲ್ಲ ಪ್ರಾಜೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅವರಿಗೆ ಆ್ಯಕ್ಚುಲ್ ಆಗಿ ನಿಮ್ಮ ಪೋರ್ಟ್ಫೋಲಿಯೋನ ತೋರಿಸ್ಲಿಕ್ಕೆ ಆದರೆ ಉಂಟಲ್ಲ, ಅದಕ್ಕಿಂತ ಒಂದು ದೊಡ್ಡ ವಿಷಯ ಉಂಟಲ್ಲ, ಅದು ಎಂತ ಇಲ್ಲ. ಸೊ ಹಾಗಾಗಿರೋದ್ರಿಂದ ನೀವು ಈ ರೀತಿ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ. ಸೊ ಸಮರೈಸ್ ಮಾಡಲಿಕ್ಕೋಸ್ಕರ ಪುನಃ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ರೋಡ್ ಮ್ಯಾಪ್ನ ನಾವು ಕಲಿತಿದ್ದೇವೆ. ಓಕೆ, ಸೊ ವಿಡಿಯೋ ತುಂಬ ಲಾಂಗ್ ಆಗಿರ್ಬೋದು, ಬಟ್ ವಿಡಿಯೋ ತುಂಬ ಲಾಂಗ್ ಆಗಿದೆ. ಬಟ್ ಹೋಪ್ಫುಲಿ ನೀವು ಇಲ್ಲಿ ತನಕ ಸ್ಟೇ ಆಗಿದ್ದೀರಿ ಮತ್ತು ನಿಮಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಉಂಟು ಅಂತೇಳಿ. ಸೊ ಈ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ರೋಡ್ ಮ್ಯಾಪ್ ಮಾಡಲಿಕ್ಕೆ ನಿಮಗೆ ಫಸ್ಟಿಗೆ HTML CSS ಮತ್ತು ಜಾವಾಸ್ಕ್ರಿಪ್ಟನ್ನು ಕರೆಕ್ಟಾಗಿ ನೀವು ಕಲಿಬೇಕು. ನೆಕ್ಸ್ಟ್ ಅದಾದ ನಂತರ ಒಂದು ಅಟ್ಲೀಸ್ಟ್ 5 to 10 ಮಿನಿ ಪ್ರಾಜೆಕ್ಟ್ಸ್ಗಳನ್ನು ಇದರಲ್ಲಿ ಮಾಡಿ ನೀವು. ಎಂತಂದರೆ ಈ ಮಿನಿ ಪ್ರಾಜೆಕ್ಟ್ಸ್ ಮಾಡಿದರೆ ಉಂಟಲ್ಲ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಬೇಸಿಕ್ಸನ್ನು ಸ್ಟ್ರಾಂಗ್ ಮಾಡಲಿಕ್ಕೋಸ್ಕರ, ಮತ್ತು ನಿಮಗೊಂದು ಒಳ್ಳೆ ರೀತಿಯ ಕಾನ್ಫಿಡೆನ್ಸ್ ಬರ್ತದೆ. ನೆಕ್ಸ್ಟ್ ಅದಾದ ನಂತರ ನೀವು ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಮತ್ತು ಡಾಟಾಬೇಸ್ ಈ 3 ರೀತಿಯ ಕಾನ್ಸೆಪ್ಟ್ಸ್ಗಳನ್ನು ನಿಮಗೆ ಕಲಿಬೇಕಾಗ್ತದೆ. ಸೊ ಫ್ರಂಟ್ ಎಂಡಲ್ಲಿ ರಿಯಾಕ್ಟ್, Vue.js, ಆ್ಯಂಗ್ಯುಲರ್ ಈ 3 ಫ್ರೇಮ್ವರ್ಕ್ಸ್ಗಳು ಅವೈಲೇಬಲ್ ಉಂಟು. ಇದಕ್ಕಿಂತ ಹೆಚ್ಚೇ ಅವೈಲೇಬಲ್ ಉಂಟು, ಬಟ್ ನಾನು ನಿಮಗೆ ಆಪ್ಷನ್ಸ್ ಕೊಡ್ತಿರೋದು ಇದೆ. ಚೂಸ್ ಮಾಡಿ ಒಂದು ಯಾವುದಾದ್ರೂ ಇದರಲ್ಲಿ. ನಾನು ರಿಯಾಕ್ಟ್ ಪಿಕ್ ಮಾಡ್ತೇನೆ. ಈಗ ನಾನೆಂತಾದರೂ ನನ್ನ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ರೋಡ್ ಮ್ಯಾಪ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡೋದಾದರೆ. ನೆಕ್ಸ್ಟ್ ಅದಾದ ನಂತರ ಬ್ಯಾಕ್ ಎಂಡಲ್ಲಿ ಉಂಟಲ್ಲ, Node.js, Django, Flask, Fast API, Laravel, Codeigniter ಇದೆಲ್ಲ ಚೂಸ್ ಒನ್. ಸೊ ಡೋಂಟ್ ಥಿಂಕ್ ಲೈಕ್ ನೀವೆಲ್ಲ ಕಲಿಬೇಕು ಅಂತೇಳಿ. ಸೊ ಇದರಲ್ಲಿ ಸಹ ಚೂಸ್ ಒನ್, ಇದು ಸಹ ಚೂಸ್ ಒನ್. ಸೊ ಇದರಲ್ಲಿ ಒಂದೇ ನೀವು ಪಿಕ್ ಮಾಡಲಿಕ್ಕೆ ಇರೋದು. ಅಂದರೆ ಒಂದು ನೀವು ಪಿಕ್ ಮಾಡಿದರೆ ನಿಮಗೆ ಬೇರೆ ಕಲೀಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ ಆ ರೀತಿ ಹೇಳ್ತಿರೋದು. ಸೊ ಬ್ಯಾಕ್ ಎಂಡಲ್ಲಿ ಜಾವಾಸ್ಕ್ರಿಪ್ಟ್ ಆಲ್ರೆಡಿ ಕಲ್ತಿರ್ತೀರಿ ನೀವು, ಅದನ್ನು ಯೂಸ್ ಮಾಡಿ Node.js ಬಿಲ್ಡ್ ಮಾಡ್ಬೋದು. ನಿಮಗೆ ಪೈಥಾನ್ ಮೇಲೆ ಇಂಟ್ರೆಸ್ಟ್ ಉಂಟು, AI ಇದೆಲ್ಲ ಕೆಲಸ ಮಾಡುವ ಇಂಟ್ರೆಸ್ಟ್ ಉಂಟು, ಡಾಟಾ ಸೈನ್ಸ್ ಮೇಲೆ ಸಹ ಇಂಟ್ರೆಸ್ಟ್ ಉಂಟು, ಆವಾಗ ನೀವು Django, Flask, Fast API ಇದರಲ್ಲಿ ಯಾವುದಾದ್ರು ಒಂದು ಚೂಸ್ ಮಾಡ್ಬೋದು. ಇಲ್ಲ ನಿಮಗೆ ಆಲ್ರೆಡಿ ನೀವು PHP ಕಲ್ತಿದ್ದೀರಿ, ನಿಮ್ಮ ಪ್ರೀವಿಯಸ್ ಜಾಬಲ್ಲಿ ಅಥವಾ ಕಾಲೇಜಲ್ಲಿ ಕಲ್ತಿದ್ದೀರಿ, ಹಾಗಾದರೆ ನೀವು Laravel, Codeigniter ಮತ್ತು ಬೇರೆ ಸಹ ಫ್ರೇಮ್ವರ್ಕ್ಸ್ಗಳ ಆಪ್ಷನ್ಸ್ಗಳು ಅವೈಲೇಬಲ್ ಉಂಟು, ಅದನ್ನು ನೀವು ಕಲಿಬೋದು. ನೆಕ್ಸ್ಟ್ ಅದಾದ ನಂತರ ನಿಮಗೆ ಡಾಟಾಬೇಸ್ ಕಲಿಬೇಕು. ಆಲ್ರೆಡಿ ನೀವು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ನಿಮಗೆ ಅದನ್ನು ಸಣ್ಣ ಕಾನ್ಸೆಪ್ಟ್ಸನ್ನು ಸಹ ನಿಮಗೆ ಕಲಿಸಿದರೆ ಸೇಮ್ ಡಾಟಾಬೇಸ್ ಟೇಬಲ್, ಸ್ಟೂಡೆಂಟ್ ಟೇಬಲ್ ಎಲ್ಲ ಕ್ರಿಯೇಟ್ ಮಾಡೋದು ನೀವು ಕಾಲೇಜಲ್ಲಿ ಆಲ್ರೆಡಿ ಕಲ್ತಿರ್ತೀರಿ. ಇಫ್ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬರೋದಾದರೆ ಓಕೆ ಶೋರ್, ನಿಮಗೆ ಡಾಟಾಬೇಸ್ ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಬೇಕು ನೀವು. ಬಟ್ ಅಷ್ಟೆಂತ ದೊಡ್ಡದು ಕಾನ್ಸೆಪ್ಟ್ ಅಲ್ಲ. ನೀವು ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ನಿಮಗೆ ಕಲೀಲಿಕ್ಕೆ ಆದರೆ ನಿಮಗೆ ಡಾಟಾಬೇಸ್ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗ್ತದೆ. ಸೊ ನೆಕ್ಸ್ಟ್ ಇದರಲ್ಲಿ MySQL, Postgres, MongoDB ಅಂತೇಳಿ ಉಂಟು. ಇಫ್ ನೀವು ಜಾವಾಸ್ಕ್ರಿಪ್ಟ್ ಸ್ಟ್ಯಾಕನ್ನು ಫಾಲೋ ಮಾಡೋದಾದರೆ MongoDB ಬೆಸ್ಟ್, ತುಂಬ ಒಳ್ಳೆ ರೀತಿ ಇಂಟಿಗ್ರೇಟ್ ಆಗ್ತದೆ Node.js ಮತ್ತು ರಿಯಾಕ್ಟ್ ಒಟ್ಟಿಗೆ. ಸೊ ಇದನ್ನು ನೀವು ಡಾಟಾಬೇಸನ್ನು ಕಲಿಬೇಕು. ನೆಕ್ಸ್ಟ್ ಅದಾದ ನಂತರ ಇದೆಲ್ಲ ಕಾನ್ಸೆಪ್ಟ್ಸ್ಗಳು ಕಲ್ತಾದ ನಂತರ ಪ್ರಾಜೆಕ್ಟ್ಸ್ಗಳು ಬಿಲ್ಡ್ ಮಾಡಬೇಕು. ಈ ಪ್ರಾಜೆಕ್ಟ್ಸ್ಗಳಲ್ಲಿ CRUD ಪ್ರಾಜೆಕ್ಟ್ ಬಿಲ್ಡ್ ಮಾಡಬೇಕು. CRUD ಅಂತೇಳಿದರೆ ಕ್ರಿಯೇಟ್, ರೀಡ್, ಅಪ್ಡೇಟ್, ಡಿಲೀಟ್. ಮತ್ತು ಈ CRUD ಪ್ರಾಜೆಕ್ಟ್ ಮಾಡಿದರೆ ನಿಮಗೆ ಎಂಟೈರ್ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಇದೆ ಎಂತೆಲ್ಲ ಕಾನ್ಸೆಪ್ಟ್ಸ್ ಉಂಟು ಅದೆಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಒನ್ ಗೋ ಅಲ್ಲಿ. ನೆಕ್ಸ್ಟ್ ಅದಾದ ನಂತರ AI ಬೇಸ್ಡ್ ಪ್ರಾಜೆಕ್ಟ್ ಉಂಟು. ಸೊ ಈ AI ಬೇಸ್ಡ್ ಪ್ರಾಜೆಕ್ಟ್ ಅಂತ ಹೇಳಿದರೆ ChatGPTದು ಕ್ಲೋನ್ ಬಿಲ್ಡ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಇಮೇಜ್ ಜನ್ರೇಷನ್ ಟೂಲ್, ಇಂಥದ್ದೆಲ್ಲ ಹಲವಾರು ರೀತಿ ಆಪ್ಷನ್ಸ್ಗಳು ಅವೈಲೇಬಲ್ ಉಂಟು. ಸಾಂಗ್ ಜನ್ರೇಷನ್ ಟೂಲ್, ಸೊ ಇದು ನೀವು ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಅದಾದ ನಂತರ ಲಾಗಿನ್ ರಿಜಿಸ್ಟರ್ ಸಿಸ್ಟಮ್ ಇರುವ ಯಾವುದಾದ್ರು ಒಂದು ಪ್ರಾಜೆಕ್ಟನ್ನು ಬಿಲ್ಡ್ ಮಾಡ್ಬೋದು. ಇದು ನಿಮ್ಮ ಅಪ್ಲಿಕೇಶನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ನೆಕ್ಸ್ಟ್ ಪೇಮೆಂಟ್ ಗೇಟ್ವೇ ಇರುವ ಒಂದು ಪ್ರಾಜೆಕ್ಟ್ ಸಹ ನಿಮಗೆ ಮಾಡಬೇಕು. ಎಂತಂದರೆ ಈ ಪೇಮೆಂಟ್ ಗೇಟ್ವೇ ಇರುವ ಪ್ರಾಜೆಕ್ಟ್ ಎಂತ ಆಗ್ತದೆ ಅಂದರೆ ಕಾಮರ್ಸ್ ಸಿಸ್ಟಮ್ ಅನ್ಲಾಕ್ ಆಗ್ತದೆ. ಅಂದರೆ ಈಗ ಮೇಯ್ನ್ಲಿ ಒಂದು ವೆಬ್ಸೈಟಲ್ಲಿ ಇಂಪಾರ್ಟೆಂಟ್ ಬೇಕಾದದ್ದು ಎಂತ ಅಂತೇಳಿದರೆ ನೀವು ಹೇಳ್ಬೋದು ಡಿಸೈನ್, ಕಲರ್ ಅದು ಇದೆಲ್ಲ. ಮೇಯ್ನ್ಲಿ ಬೇಕಾದದ್ದು ಎಂತ ಅಂದರೆ ಬೈ ನೌ ಬಟನ್. ಎಂತಂದರೆ ಆ ವೆಬ್ಸೈಟಿದ್ದು ಎಂಡ್ ಗೋಲ್ ಎಂತಾದ್ರು ಒಂದು ಸೆಲ್ ಮಾಡೋದು. ಓಕೆ, ಸೊ ಹಾಗಾಗಿರೋದ್ರಿಂದ ಆ ಬೈ ನೌ ಬಟನ್ ಉಂಟಲ್ಲ ಅದು ಹೈಯೆಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅದಾದ ನಂತರ ಒಂದು ಅಲ್ಟಿಮೇಟ್ ಬಿಗ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ಇದೆಲ್ಲ ಯೂಸ್ ಮಾಡಿಕೊಂಡು, ಸೊ ಈ ಎಲ್ಲ ಪ್ರಾಜೆಕ್ಟ್ಸ್ಗಳು ಯೂಸ್ ಮಾಡಿದರೆ ನಿಮಗೊಂದು 5 ಪ್ರಾಜೆಕ್ಟ್ ಸಿಗ್ತದೆ. ಪ್ಲಸ್ ಇಲ್ಲಿ ನೀವು ಒಂದು ಮಿನಿ ಪ್ರಾಜೆಕ್ಟ್ ಒಂದು 5 ಬಿಲ್ಡ್ ಮಾಡಿದರೆ 5 to 10 ಪ್ರಾಜೆಕ್ಟ್ ನಿಮಗೆ ನಿಮ್ಮ ಪೋರ್ಟ್ಫೋಲಿಯೋಲಿ ಹಾಕ್ಬೋದು. ಈ ಪೋರ್ಟ್ಫೋಲಿಯೋ ನೀವು ಯೂಸ್ ಮಾಡಿಕೊಂಡು ನಿಮಗೆ ಒಳ್ಳೆ ರೀತಿಯ ಜಾಬ್ಸಿಗೆ ಅಪ್ಲೈ ಮಾಡ್ಬೋದು, ಫ್ರೀಲ್ಯಾನ್ಸಿಂಗಿಗೆ ಅಪ್ಲೈ ಮಾಡ್ಬೋದು. ಸೊ ಆಪ್ಷನ್ಸ್ಗಳು ಅನ್ಲಿಮಿಟೆಡ್ ಇದೆ ನಿಮಗೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ರೋಡ್ ಮ್ಯಾಪಲ್ಲಿ. ಸೊ ಹೋಪ್ಫುಲಿ ಈ ವಿಡಿಯೋ ನೀವು ಎಂಡ್ ತನಕ ನೋಡಿದ್ದೀರಿ. ಎಂತಕಂದರೆ ತುಂಬ ಕಡಿಮೆ ಜನ ನೋಡೋದು ಎಂಡ್ ತನಕ. ಇಲ್ಲಿ ತನಕ ನೀವು ಜಾಯ್ನ್ ಆಗಿದ್ದರೆ ನೋಡಿದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿಬಿಡಿ ನಾನು ಎಂಡ್ ತನಕ ನೋಡಿದ್ದೇನೆ ಅಂತೇಳಿ.
ಮತ್ತು ನೀವು ಓವರ್‌ವೆಲ್ಮ್ ಆಗೋ ಅಗತ್ಯ ಇಲ್ಲ. ಈ ಎಲ್ಲ ಟೂಲ್ಸ್‌ಗಳನ್ನು ಕಲೀಲಿಕ್ಕೆ ಟೈಮ್ ತಗೊಳ್ಳಿ ನೀವು. ರಿಸೋರ್ಸಸ್‌ಗಳು ಹಲವಾರಿದೆ. ನನ್ನ ಯೂಟ್ಯೂಬ್ ಚಾನಲ್ ಉಂಟು. ಇದರಲ್ಲಿ ವೀಡಿಯೋಸ್‌ಗಳುಂಟು. ಪೇಯ್ಡ್ ಕೋರ್ಸ್ ಸಹ ಆಲ್ರೆಡಿ ಲಾಂಚ್ ಮಾಡಿರ್ಬೋದು. ಡಿಸ್ಕ್ರಿಪ್ಷನಲ್ಲಿ ನೋಡಿ ಲಿಂಕ್ ಇದ್ದರೆ ನಾನು ಲಾಂಚ್ ಮಾಡಿರ್ಬೋದು. ಇಲ್ಲದಿದ್ದರೆ ಬೇರೆ ಚಾನಲ್ಸ್‌ಗಳು, ಬೇರೆ ರಿಸೋರ್ಸಸ್‌ಗಳು ಸಹ ನೀವು ಯೂಸ್ ಮಾಡಿಕೊಂಡು ನಿಮಗೆ ಬಿಲ್ಡ್ ಮಾಡಲಿಕ್ಕೆ ಆಗ್ತದೆ ಈ ಪರ್ಟಿಕ್ಯುಲರ್ ಫುಲ್ ಸ್ಟ್ಯಾಕ್ ಡೆವಲಪ್‌ಮೆಂಟ್ ಇದು ಕೆರಿಯರ್. ನೀವು ಇವತ್ತಿಂದಲೇ ಸ್ಟಾರ್ಟ್ ಮಾಡಿ HTML, CSS ಮತ್ತು ಜಾವಾಸ್ಕ್ರಿಪ್ಟನ್ನು ಕಲೀಲಿಕ್ಕೆ. ತುಂಬ ಸುಲಭದ ಕಾನ್ಸೆಪ್ಟ್ಸ್‌ಗಳು. ಸೊ ಅದರಿಂದ ನೀವು ಸ್ಟಾರ್ಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.